ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ 2025ನೇ ವರ್ಷದ ಕೊನೆ ದಿನ ಬಂತು ನೋಡ್ರಪ್ಪ. ಹಂಗಂತ ಬಹಳ ಹಿಗ್ಗ ಪಡ್ಲಿಕ್ಕೆ ಹೋಗ್ಬೇಡ್ರಿ. ನಾಳೆಯಿಂದ ಕ್ಯಾಲೆಂಡರ್ ಚೇಂಜ್ ಆಗ್ಬೋದಷ್ಟೇ. ಆದ್ರ ರಾಜ್ಯದಾಗ ಸರ್ಕಾರ ಅಂತೂ ಚೇಂಜ್ ಆಗುದಿಲ್ಲ, ಅದೇ ಇರ್ತದ. ಆದ್ರೂ ಏನೇ ಹೇಳ್ರಪ್ಪ ನೀವು, ಹೊಸ ವರ್ಷ ಅಂದ್ರ ನಮ್ಮದು ನೋಡ್ರಿ. ಸನಾತನ ಧರ್ಮದಾಗ ಆಚರಿಸ್ತೇವಲ್ಲ ಅದು. ಯುಗಾದಿಗೆ ಈ ಪ್ರಕೃತಿನೂ ನಾವು ಎಲ್ಲರೂ ಕೂಡಿ ಹೊಸ ವರ್ಷ ನಾವು ಆಚರಿಸ್ತೀವಲ್ಲ, ಅದ್ರ ಹಿಗ್ಗೇ ಬೇರೆ ನೋಡ್ರಿ. ಹೋದ ವಿಡಿಯೋದಾಗ ನಿಮಗಂತೂ ಹೊಸ ವರ್ಷಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಅದಾರಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊಸ ಯೋಜನೆ ಬಗ್ಗೆ ಏನ್ ಹೇಳಿದ್ರಲ್ಲ ಅದನ್ನ ನಿಮಗೆ ತೋರಿಸಿದ್ವಿ. ಅದೇ ರೀ, ಈ ಕುಡಿದು ಟೈಟ್ ಆದವ್ರನ್ನ ಮನಿ ತನಕ ಬಿಡುವಂತ ಸ್ಕೀಮ್ ಇದು. ಹಂಗೆ ಇವತ್ತು ಈ 2025 ಕಡಿ ದಿನ. ಇಡೀ ವರ್ಷ ಏನೇನಾಗೈತಿ, ಎಷ್ಟೆಲ್ಲಾ ಅಭಿವೃದ್ಧಿ ಆಗ್ಯಾವಂತ ನೋಡೋಣ. ಮತ್ತ ಗಾಬರಿ ಪಡ್ಲಿಕ್ಕೆ ಹೋಗ್ಬೇಡ್ರಿ. ದುರಾದೃಷ್ಟ ಅಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ ಅಂಥದ್ದು ಏನೂ ಆಗಿಲ್ಲ ಬಿಡ್ರಿ. ಆದ್ರ ಮೋದಿಜಿ ಸರ್ಕಾರದ ಸಾಧನೆ ಬಗ್ಗೆ ಒಂದು ವಿಡಿಯೋ ಐತಿ, ನೋಡ್ಬಿಟ್ರಿ. ನಮ್ಮ ಸಿದ್ದರಾಮಯ್ಯನವ್ರೇನ ಕಮ್ಮಿ ಇಲ್ರಪ್ಪ, ಹಂಗ್ ತಿಳ್ಕೊಬೇಡ್ರಿ ನೀವು. ಹೊಸ ವರ್ಷಕ್ಕೆ ಈ ಸಲ ಅಕ್ರಮ ವಲಸಿಗರಿಗೆ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿಸ್ಕೊಡ್ಲಿಕತ್ತಾರ. ಏನ್ ಸುಮ್ಮನೆ ಮಾತೇನ್ ಹೇಳ್ರಿ. ಆದ್ರೂ ಸಿದ್ದರಾಮಯ್ಯನವ್ರೆ, ನನಗೊಂದು ಡೌಟ್ ರೀಪ. ಎಲ್ಲಿ ಹೋಯ್ತು ಆ ನಿಮ್ಮ ಪೌರುಷ? ಕರ್ತವ್ಯದಾಗಿರುವಂತಹ ಪೊಲೀಸ್ ಅಧಿಕಾರಿಯ ಕಪಾಳಕ್ಕೆ ಹೊಡಿಲಿಕ್ಕೆ ಹೋಗಿದ್ರಲ್ಲ, ಆ ನಿಮ್ಮ ಅಟ್ಟಹಾಸ ಈಗೇನಾಯ್ತು? ಹೆಣ್ಮಕ್ಕಳ ಬಟ್ಟಿಗೆ ಕೈ ಹಾಕದಾಗ ಇದ್ದಂತಹ ಸೊಕ್ಕು ಈಗೇನಾಯ್ತು? ಹೆಂಗದ ಹೇಳ್ರಿ, ಬಬ್ರುವಾನ ಸ್ಟೈಲ್ನ್ಯಾಗ ಹಿಂಗೇ ಮಂದಿ ಕೇಳ್ಲಿಕತ್ತಾರ. ಅವ್ರು ಯಾರೋ ನಮಗಿಂತ ಸಣ್ಣದಾಗಿರುವ ಆ ಕೇರಳ ರಾಜ್ಯದ CM-ಗೆ ಅಂಜಿ ಮನಿ ಕೊಡ್ಲಕ್ ಮುಂದಾಗ್ಬಿಟ್ರಲ್ಲ. ಅಲ್ಲ, ಎಲ್ಲಾನು ಸರ್ವನಾಶ ಆಗ್ಬಿಡ್ತು ನೋಡ್ರಿ ಅಲ್ಲೇ. ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ, ಕೇರಳದ ಮ್ಯಾಲ ಅದ್ ಯಾಕಷ್ಟು ನಿಮ್ದು ಕರಳು ಚುರುಕ್ ಅಂತ ಐತಿ ಗೊತ್ತಾಗಲಾಗ್ಯದ್ರಪ್ಪ. ಕರೆಕ್ಟೇ, ಸಿದ್ದರಾಮಯ್ಯ ಸಾಹೇಬ್ರದ್ದು ಈ ಗತ್ತು ಗೈರತ್ತು ಎಲ್ಲ ನಮ್ಮುಂದಷ್ಟೇ ರೀ. ಅದೇ ಕೇರಳದ KC ವೇಣುಗೋಪಾಲ್ ಬಂದು ಮುಂದಿದ್ರ ಹೆಂಗ ಹೆದರಿ ಅಂಜಿ ಕುಂತಿರ್ತಾರ ನೋಡ್ರಿ ನೀವು. ಅಬ್ಬಬ್ಬಾ, ಅಭಿಮಾನಿಗಳ ಮುಂದ ಬಂಡೆ ಟಗರು, ಆದ್ರ ವೇಣುಗೋಪಾಲ್ ಅವರ ಮುಂದ ಅಡಿಯಾಳುಗಳು. ಚೆನ್ನಾಗಿದೆ ಚೆನ್ನಾಗಿದೆ, ಬಹಳನೇ ಚೆನ್ನಾಗಿದೆ. ಆದ್ರೂ ಸಿದ್ದರಾಮಯ್ಯನವ್ರೆ, ಮುಸಲ್ಮಾನರು ಅನ್ನೋ ಕಾರಣಕ್ಕ ಇಷ್ಟೆಲ್ಲಾ ಮಿಡಿಯುವಂತ ನಿಮ್ಮ ಹೃದಯ ಸಾಮಾನ್ಯ ಕನ್ನಡಿಗರು ಕಾಣಿಸುದೇ ಇಲ್ಲ ನಿಮ್ ಕಣ್ಣಿಗೆ. ಇದೇ ತರ ಕನ್ನಡಿಗರು ಹೋಗಿ ಕೇರಳದ ಸರ್ಕಾರಿ ಜಾಗದಾಗ ಮನಿ ಕೊಟ್ರ ಸುಮ್ಮನೆ ಕುಂದಿರ್ತಾರ ಇವ್ರ? ಅವ್ರು ಬಿಡ್ರಿ, ನಮ್ಮಲ್ಲೇ ಮುಸ್ಲಿಮರು ಬಿಟ್ಟು ಬ್ಯಾರೆ ಅವರು ಈ ಜಾಗದಾಗ ಇದ್ದಿದ್ರು ಅಂದ್ರ ನೀವು ಮನಿ ಕೊಡ್ಲಿಕ್ಕೆ ಮುಂದಾಗ್ತಿದ್ರೆ. ಅಜಿತ್ ಹನುಮಕ್ಕನವರ ಅವರಂತೂ ಸರಿಯಾಗಿ ಉದಾರ ಸರ್ಕಾರಕ್ಕೆ ಕೇಳಿಸ್ಕೊಳ್ರಿ. 188 ಕುಟುಂಬಗಳಿಗೆ ತೊಂದರೆ ಆಗಿದೆ, ಒದಗಿಸ್ಕೊಡ್ಬೇಕಲ್ಲ ನ್ಯಾಯನ. 188 ಕುಟುಂಬಗಳಿಗೆ ಫಸ್ಟ್ ಆಫ್ ಆಲ್ 5 ಎಕರೆ ಸರ್ಕಾರಿ ಜಾಗ ನನ್ನ ಹತ್ರ ಲೆಟರ್ಸ್ ಇದಾವೆ. 2018ರಲ್ಲಿ ಕೋಗಿಲು ಗ್ರಾಮಸ್ಥರು ಪತ್ರ ಬರೆದಿದ್ದಾರೆ. ಇಲ್ಲಿ ಯಾರ್ಯಾರು ಅಕ್ರಮವಾಗಿ ಬಂದು ಶೆಡ್ ಹಾಕುತ್ತಿದ್ದಾರೆ. ಬಟ್ ಆಕ್ಚುಲಿ ಅದು ಶುರುವಾಗಿದ್ದು 2023ರಿಂದ. ಮೊದಲು ಟೆಂಟ್ಗಳಿದ್ವಂತೆ, 18 ಟೆಂಟ್ಗಳಲ್ಲಿ ಅಲ್ಲಿ ಅಲೆಮಾರಿಗಳು ಹಾಕೊಂಡಿರ್ತಾರಲ್ಲ, ಹಾಗೇನೋ ಟೆಂಟ್ಗಳನ್ನು ಹಾಕೊಂಡಿದ್ರು. ನೋಡ್ತಾನೆ 100 ಮನೆಗಳು ಬಂದ್ಬಿಟ್ಟು ಅಲ್ಲಿ 188 ಮನೆಗಳು. ಅವುಗಳ ಪೈಕಿ 150 ಮುಸ್ಲಿಂ ಮನೆಗಳು.
ಇಡೀ ಇಶ್ಯೂ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣವೇ ಅದು ಮುಸ್ಲಿಮರ ಮನೆಗಳು ಅನ್ನೋದು. ಗೋವಾದಲ್ಲಿ ಇದೇ ರೀತಿಯಾಗಿ ಮನೆ ಕಟ್ಟಿಸಿಕೊಂಡಿದ್ದಂತಹ ತಾತ್ಕಾಲಿಕ ಮನೆ ಕಟ್ಟಿಸಿಕೊಂಡಿದ್ದಂತಹ ಕನ್ನಡಿಗರ ಮನೆಗಳನ್ನ ಬುಲ್ಡೋಸರ್ ಹಚ್ಚಿ ಬೆಳೆಸಿದ್ರಿ. ಗೋವಾದಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿಯ ಮನಸ್ಸು ಮಿಡಿಲಿಲ್ಲ, ಯಾವ ಹೈಕಮಾಂಡಿನ ಮನಸ್ಸು ಮಿಡಿಲಿಲ್ಲ. ಇಲ್ಲಿ ಪಿಣರಾಯಿ ವಿಜಯನ್ ಕೇರಳದಿಂದ ಬೆಂಗಳೂರಿಗೆ ವಲಸೆ ಹೋದವರ ಮನೆಗಳನ್ನು ಹೊಡೆದುಬಿಟ್ಟುವಂತ ಏನಾದ್ರೂ ಅವರಿಗೆ ಸಿಟ್ಟು ಬಂದಿದ್ರೆ ಆ ಮಾತು ಬೇರೆ. ಕೇರಳದವರು ಒಬ್ರು ಇಲ್ಲ, ಅಲ್ಲಿ ಕೇರಳದವರು ಇಲ್ಲ, ಮುಸ್ಲಿಂ ಸಮುದಾಯದವರಿದ್ದರು. ಅದಕ್ಕೆ ಅವರಿಗೆ ಟ್ವೀಟ್ ಮಾಡಬೇಕು ಅನ್ನಿಸ್ತು. ಸ್ವಾಮಿ, ಸರ್ಕಾರಿ ಜಾಗದ ಒತ್ತುವರಿ ತೆರವು ಅನ್ನೋದು ನಿರಂತರ ಪ್ರಕ್ರಿಯೆ. ಸಾವಿರಾರು ಎಕರೆ ಭೂಮಿಯ ಮೇಲೆ ಯಾರ್ಯಾರೋ ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ಬುಲ್ಡೋಸರ್ ಸಮೇತ ಹೋಗಿ ಎಲ್ಲಾ ಕ್ರಮಗಳನ್ನು ಪಾಲಿಸಿದ ನಂತರ ಹಿಂಗ್ ಬುಲ್ಡೋಸರ್ಗಳು ಹೋಗ್ತವೆ. ಇನ್ಯಾವ ಘಟನೆ ನಡೆದಾಗ ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿತ್ತು ಅಂತ ಹೇಳಬೇಕು ಅಂತಾರು ಅನಿಸುತ್ತೆ ನಿಮಗೆ. ಇದು ಬಿಡ್ರಿ, ಇದರಲ್ಲಿ ಅಪೀಲೇ ಇಲ್ಲ. ಅದು ಸರ್ಕಾರಿ ಜಾಗ. ನಿಮಗೊಂದು 100 ಜನರ ಪಟ್ಟಿ ಕೊಡ್ತೀನಿ ನಾನು. ಅವ್ರು ಹೋಗಿ ಲೇಔಟ್ ಸೈಟ್ ತಗೊಂಡ್ರು, ಡಾಕ್ಯುಮೆಂಟ್ ಗಳನ್ನ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ರು, ಪಕ್ಕಾ ಡಾಕ್ಯುಮೆಂಟ್ ಅಂತ ಬಂತು. ಆ ಡಾಕ್ಯುಮೆಂಟ್ ಗಳನ್ನ ತಗೊಂಡು ಹೋಗಿ ಬ್ಯಾಂಕ್ ನಲ್ಲಿ ಇಟ್ಟು ಸಾಲ ತಗೊಂಡ್ರು. ಬ್ಯಾಂಕ್ ಸಾಲ ಕೊಡ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ. ಅಲ್ಲಿ ಮನೆ ಕಟ್ಟಿಸ್ಕೊಂಡ್ರು, ಹೋಮ್ ಲೋನ್ ಸಿಕ್ತು ಅವ್ರಿಗೆ. ಸರ್ಕಾರದಿಂದ ನೀರಿನ ವ್ಯವಸ್ಥೆ ಆಯ್ತು, ಕರೆಂಟ್ ಕೊಟ್ರು, ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರು ಆ ಮನೆಗಳವರಿಂದ. ಏಕಾಏಕಿ ಅವ್ರ ಮನೆಗೆ ನೋಟಿಸ್ ಬಂತು, ಅಕ್ರಮ ಲೇಔಟ್ ನಲ್ಲಿ ಮನೆ ಕಟ್ಕೊಂಡಿದ್ದೀರಿ, ತೆರವುಗೊಳಿಸ್ತೀವಿ ಅಂದ್ರು. ಇವ್ರು ಬಾಯಿ ಬಿಡ್ಕೊಂಡ್ರು. ಜನ ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಂಡ್ರೆ ಸೈಟ್ ಪ್ಲಾನ್ ಅಪ್ರೂವಲ್ ಮಾಡಿದ್ದು ಸರ್ಕಾರ, ರೋಡ್ ಮಾಡಿಕೊಟ್ಟಿದ್ದು ಸರ್ಕಾರ, ನೀರು ಕೊಟ್ಟಿದ್ದು ಸರ್ಕಾರ, ಕರೆಂಟ್ ಕೊಟ್ಟಿದ್ದು ಸರ್ಕಾರ, ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದು ಸರ್ಕಾರ. ಅದೇ ಸರ್ಕಾರ ಇದು ಅಕ್ರಮ ಲೇಔಟ್ ಅಂತ ಇದೆ. ಈಗ 4-5 ಲಕ್ಷದಲ್ಲಿ ಕಟ್ಕೊಂಡಿದ್ದ ಶೆಡ್ಗಳಿವು. ಅಲ್ಲಿ 30-40 ಸೈಟ್ ನಲ್ಲಿ 50-60 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸ್ಕೊಂಡಿದ್ರು ಜನ. ಬಂತು ಬುಲ್ಡೋಸರ್ ಹೊಡೆದಾಕಿದ್ರು. ಯಾವತ್ತಾರು ಮಾನವೀಯ ದೃಷ್ಟಿಯಿಂದ ಅವರು ಮನೆಗೆ ಹೋಗಿ ಬದುಕಿದಿರೋ ಸತ್ತಿದ್ರು ಅಂತ ಯಾರು ಕೇಳಿದ್ರ? ನಿಮಗೆ ಮೋಸ ಆಗಿದೆ ಕಣ್ರ, ಯಾವ್ದಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಯಾರು ಹೇಳಿದ್ರ ಅವ್ರಿಗೆ? ನೋ, ಹೇಳಲಿಲ್ಲ. ಇನ್ನ ಪ್ರಿಯಾಂಕ ಖರ್ಗೆ ಅವರನ್ನ ನೋಡಿದ್ರ ಬರೀ ಸುಳ್ಳು ಹೇಳುದೇ ಕೆಲಸ ಮಾಡ್ಕೊಂಡು ಕುಂತು ಬಿಟ್ಟಾರ ನೋಡ್ರಿ. ಕೇಂದ್ರ ಸರ್ಕಾರಕ್ಕ ಕರ್ನಾಟಕದ ದುಡಿಮೆ ಬೇಕಾಗೈತಿ ಅಂತ ಕೇಳಿಸ್ಕೊಳ್ರಿ, ಹೊಸದೇನೋ ಕತಿ ಹಿಡ್ಕೊಂಡು ಬಂದು ಬಿಟ್ಟಾರ. ಕಂಪ್ಲೀಟ್ಲಿ ವೈಲೇಟೆಡ್ ಒಂದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅನ್ನು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. Article 280 of the Indian Constitution establishes Finance Commission. Article 280 is the bedrock of India's system of financial resource allocation between different levels of government, promoting fairness and stability. ಅಂದ್ರೆ ಪೂರ್ಣವಾಗಿ ಕೇಂದ್ರೀಕೃತ ಆಗಬಾರದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್. 16th Finance Commission has already submitted its report. ನೀವು ರಾಮ್ಜಿಯನ್ನ ನೀವು ತರ್ತಿದ್ದೀರಲ್ಲ, ನಮ್ಮ ಮೇಲೆ 60-40 ಅಂತ ಹೇಳ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿದ್ರ? ಆಯ್ತು, ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ. 16th Finance Commissionಗೆ ಇದು ತಿಳಿಸಿದ್ರ ತಾವು? ಇವಾಗ ಪ್ರತಿ ವರ್ಷ ನಮ್ಗೆ 3,000-4,000 ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದ್ರೆ ಇದು ಫೈನಾನ್ಸ್ ಕಮಿಷನ್ಗೆ ನೀವು ತಿಳಿಸಿದ್ರ? ನೀವೇ ಯೋಚನೆ ಮಾಡಿ. 4,000-5,000 ಕೋಟಿ ಅಂದ್ರೆ ಸುಮಾರು 20,000 ಕೋಟಿ 5 ವರ್ಷಕ್ಕೆ. 16th Finance Commission ಇಲ್ಲಿ ಬಂದಾಗ ಅವರು ಏನು ಹೇಳಿಲ್ಲ, ನೀವು ಏನು ಹೇಳಿಲ್ಲ. ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ 280 ಬೈ ದ ಸೆಂಟ್ರಲ್ ಗವರ್ಮೆಂಟ್. ಸರಿ ಬಿಡ್ರಿ ಸರ್, ಆಯ್ತು ಬಿಡ್ರಿ ಸರ್, ನೀವ್ ಏನ್ ಕೊಟ್ಟಿರಿ ಹೇಳ್ರಲ್ಲ ಸ್ವಲ್ಪ. 2025 ಮೋದಿಜಿ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಲಿಸ್ಟ್ ನಾವು ಕೊಡ್ತೀವಿ, ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸದ ಲಿಸ್ಟ್ ಕೊಡ್ರಿ ನೋಡೋಣಲ್ಲ. ಅಯ್ಯೋ ಪ್ರಿಯಾಂಕ್ ಖರ್ಗೆ ಅವರೇ, ಮೊನ್ನೆ AI ಫೋಟೋ ಹಾಕಿ ಸಿಕ್ಕಾಕೊಂಡಾಗ್ಲೇ ನೀವ್ ಎಷ್ಟು ಶಾಣೆರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟೈತಿ. ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಳಕ್ ಹೋಗ್ತೀರಿ? ಸುಮ್ಮನೆ ಇದ್ದು ಬಿಡ್ರಿ ಅಂತ ಹೇಳಿಕತಿ ನೋಡ್ರಪ್ಪ. ಇನ್ನ ಕಡೆಯದಾಗಿ ಒಂದು ಭಾರಿ ಸಿಹಿ ಸುದ್ದಿ ಐತಿ. ಸೋನಿಯಾ ಗಾಂಧಿ ಅವರ ಮೊಮ್ಮಗನಿಗೆ ಲಗ್ನ ಅಂತ. ಲಗ್ನ ಏನೋ ಫಿಕ್ಸ್ ಆಯ್ತು, ಆದ್ರ ಕನ್ಫ್ಯೂಷನ್ ಮಾತ್ರ ಇನ್ನ ಹಂಗೇ ಅದಾವ್ ನೋಡ್ರಿ. ನೀವು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಇಂದಿರಾ ಗಾಂಧಿ ಅವರು ಹಿಂದೂ ಮದುವೆಯಾಗಿದ್ದು ಪಾರ್ಸಿ ಸಮುದಾಯದವರನ್ನ. ಅದಾದ್ಮೇಲೆ ಏನಾಯ್ತು, ಸೋನಿಯಾ ಗಾಂಧಿ ಅವರು ಕ್ರಿಶ್ಚಿಯನ್ ಸಮುದಾಯದವರು, ಪ್ರಿಯಾಂಕಾ ಗಂಡ ರಾಬರ್ಟ್ ವಾದ್ರಾನು ಕ್ರಿಶ್ಚಿಯನ್ ಅವರು. ಕೇಳಲಿಕ್ಕೆ ಎಷ್ಟು ಕನ್ಫ್ಯೂಸ್ ಆಗ್ಲಿಕ್ಕತ್ತದ. ಈಗ ಮಜಾ ಏನಂದ್ರ, ಪ್ರಿಯಾಂಕಾ ವಾದ್ರಾ ಅವ್ರ ಮಗ ರೆಹಾನ್ ಈಗ ಲಗ್ನ ಆಗ್ಲಿಕ್ಕತ್ತಿರೋ ಹುಡುಗಿ ಹೆಸರು ಏನ್ ಗೊತ್ತಾ? ಅವೀವಾ ಬೇಗ್. ಗೊತ್ತಾಯ್ತಲ್ಲ, ಅಂದ್ರ ಮುಸ್ಲಿಂ ಅಂತ ಹೇಳಿ. ಏನೋ ಬಾಲ್ಯದ ಗೆಳತಿ ಅಂತ ನೋಡ್ರಪ್ಪ. ಮನ್ಯಾಗೆಲ್ಲ ಓಕೆ ಅಂದಂಗ ಐತಿ, ಲಗ್ನ ಸದ್ಯದಾಗೇ ಇರಬಹುದು. ಆದ್ರೂ ಇನ್ನ ಮಾವ ನೋಡಿದ್ರ ಯುವ ನಾಯಕ, ಅವ್ರದೇ ಇನ್ನ ಲಗ್ನ ಆಗಿಲ್ಲ, ಆದ್ರ ಅಷ್ಟ್ರಾಗೆ ಅಳಿಯ ಲಗ್ನ ಆಗ್ಲಿಕ್ಕ ರೆಡಿ ಆಗ್ಬಿಟ್ಟಾನಲ್ಲ ಅಂತ ಹೇಳಿ. ಅಲ್ಲ, ಮೋಸ್ಟ್ಲಿ ನನಗ ಅನಿಸ್ತೈತಿದು ಮುಂದಿನ ಪಟ್ಟಾಭಿಷೇಕಕ್ಕೆ ತಯಾರಿ ನಡಿಲಿಕ್ಕತ್ತಿರ್ಬೇಕು ಅಂತ. ನೀವೇನಂತೀರಿ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ.
ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.